ನಮಸ್ತೆ. ಚಿಂತಾಮಣಿ ನ್ಯೂಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ಚಿಂತಾಮಣಿ ನಗರದ ಬೆಂಗಳೂರು ವೃತ್ತದ ಬಳಿ ದಿನಾಂಕ 3/3/2026 ಬೆಳಿಗ್ಗೆ 10 ಗಂಟೆಗೆ ಹುಣ್ಣಿಮೆಯ ದಿನವಾದ್ದರಿಂದ ಶ್ರೀ ಕೈವಾರ ತಾತಯ್ಯನವರ 300ನೇ ಜಯಂತಿಯನ್ನು ಶ್ರೀ ಯೋಗಿನಾರಾಯಣ ಯತೀಂದ್ರರ ಹೆಸರಿನ ನಾಮಫಲಕಕ್ಕೆ ತಾತಯ್ಯನವರ ಭಾವಚಿತ್ರವಿಟ್ಟು ಪೂಜೆ ಸಲ್ಲಿಸಿ ಶ್ರೀ ಕುಂಟಿಗಡ್ಡೆ ಲಕ್ಷ್ಮಣ್ ಹಾಗೂ ಬಲಿಜ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ, ಬಾಬು, ಅಶೋಕ್, ನಾಗರಾಜ್, ಬಲಿಜ ಮುಖಂಡರುಗಳು, ಬಲಿಜ ಕುಲಬಾಂಧವರು, ತಾತಯ್ಯನವರ ಅನುಯಾಯಿಗಳು ಶುಭಾಶಯಗಳನ್ನು ತಿಳಿಸಿದರು. ಸಿಹಿ ಕೊಟ್ಟು ಸಂಭ್ರಮಿಸಿದರು. ವರದಿಗಾರರು ಎನ್ ಕೃಷ್ಣಮೂರ್ತಿ. ನಮಸ್ತೆ. ಚಿಂತಾಮಣಿ ನ್ಯೂಸ್ ಕನ್ನಡ, ಚಿಂತಾಮಣಿ ಘಟಕ. నువ్వే కొడుదువా నేను కొట్టలేదు నువ్వే చేస్తువా రామ దశరథ తనయ దేవ రామ శ్రీనారాయణ రామ రామ ముకుంద మాధవ రామ సద్గురు కేశవ రామ రామ ముకుంద మాధవ రామ సద్గురు కేశవ రామ దశరథ తనయ దేవ రామ శ్రీనారాయణ రామ దశరథ తనయ దేవ రామ శ్రీనారాయణ ముందే బా ಮೂರು 3/3/2026 ಇವತ್ತು ಬೆಂಗಳೂರು ನಗರದ ಜೋಡಿ ರಸ್ತೆಯಲ್ಲಿರುವ ಅಂದರೆ ಕಾರ್ ಸ್ಟ್ಯಾಂಡ್, ಹಳೆ ಕಾರ್ ಸ್ಟ್ಯಾಂಡ್ ವೃತ್ತದಲ್ಲಿ, ಅಂದರೆ ಬೆಂಗಳೂರು ಯೋಗಿನಾರಾಯಣ ವೃತ್ತ ಅಂತ ಹೆಸರಿಟ್ಟಿದ್ದೀವಿ. ಆ ಹೆಸರುಗೋಸ್ಕರ ಇವತ್ತು ಯೋಗಿನಾರಾಯಣ ತಾತಯ್ಯನವರ ಇವತ್ತು ಜಯಂತ್ಯೋತ್ಸವ 300ನೇ ಜಯಂತ್ಯೋತ್ಸವ ಇರೋದರಿಂದ ಇವತ್ತು ತಾತಯ್ಯನವರಿಗೆ ಕುಂಟಿಗಡ್ಡೆ ಲಕ್ಷ್ಮಣ್ಣು ಮತ್ತು ಲಕ್ಷ್ಮೀನಾರಾಯಣ ರೆಡ್ಡಿ ಬಲಿಜ ಸಂಘದ ಅಧ್ಯಕ್ಷರು ಮತ್ತು ಇನ್ನೂ ಅನೇಕ ಸ್ನೇಹಿತರು, ಬಾಬು ಇವರೆಲ್ಲ ಸೇರಿ ಭಾಳ, ನಾಗರಾಜು ಇವರೆಲ್ಲ ಬಂದು ಇವತ್ತು ಬಹಳ ಅದ್ಧೂರಿಯಾಗಿ ಕುಲಬಾಂಧವರು ಮತ್ತು ಅನೇಕ ತಾತಯ್ಯನವರ ಅನುಯಾಯಿಗಳು, ತಾತಯ್ಯನವರ ಮೇಲೆ ನಂಬಿಕೆ ಇಟ್ಟಂತಹ ಜನರು ಎಲ್ಲರೂ ಬಂದು ಇವತ್ತು ಯೋಗಿನಾರಾಯಣ ವೃತ್ತದಲ್ಲಿ ಸೇರಿದರು. 10 ಗಂಟೆಗೆ ಸಹ ಬಂದು ಎಲ್ಲರೂ ಸೇರಿ ಇವತ್ತು ಮಹಾಮಂಗಳಾರತಿ ಮಾಡಿ ಆ ಒಂದು ಹೆಸರಿಗೆ, ಆ ಯೋಗಿನಾರಾಯಣ ವೃತ್ತ ಅಂತ ಹೆಸರಿಟ್ಟಿರೋದಕ್ಕೆ ಒಂದು ಹೂವುಗಳನ್ನು ಹಾಕಿ ಮತ್ತು ಅದಕ್ಕೆ ಎಲ್ಲನೂ ಡೆಕೋರೇಷನ್ ಮಾಡಿ ಮತ್ತು ಅದಕ್ಕೆಲ್ಲ ಒಂದು ಹೂವುಗಳು ಮತ್ತು ತಳಿರು ತೋರಣಗಳನ್ನು ಕಟ್ಟಿ ಮತ್ತು ಅದಕ್ಕೆ ಒಂದು ಪೂಜೆಯನ್ನು ನೆರವೇರಿಸುತ್ತಾರೆ ಇವತ್ತು. ಅದಕ್ಕೆ ನಮ್ಮನ್ನು ಕೂಡ ನಮ್ಮ ನಮಸ್ತೆ ಚಿಂತಾಮಣಿ TV ವರದಿಗಾರರಂಥ ಎನ್ ಕೃಷ್ಣಮೂರ್ತಿ ಆದಂಥ ನಾನು ಸಹ ಭಾಗವಹಿಸಿರ್ತೇನೆ ಮತ್ತು ಡೆಲ್ಲಿ ಕ್ರೈಮ್ ಸಂಸ್ಥೆ ವರದಿಗಾರರಂಥ ನಾನು ಸಹ ಸೇರಿ ಮತ್ತು ಅದನ್ನು ನಾನು ವಿಡಿಯೋ ಚಿತ್ರೀಕರಣ ಮಾಡುತ್ತೇನೆ. ಅದರಲ್ಲಿ ಲಕ್ಷ್ಮೀನಾರಾಯಣ ಅವರು ಹೇಳ್ತಾರೆ, ಈ ರೀತಿ ಇದನ್ನು ಮಾನ್ಯ ಸುಧಾಕರ್ ಅವ್ರ ಕಾಲದಲ್ಲಿ, ಹೌದು ನಿಜ, ಸುಧಾಕರ್ ಅವರು ಆವಾಗ MLA ಆಗಿದ್ದರು ಮತ್ತು ವೆಂಕಟರಮಣ ಸ್ವಾಮಿ ಅವರು ಕೂಡ ಅವತ್ತು ಇದ್ದರು, ಎಲ್ಲ ವೆಂಕಟರಮಣ ಸ್ವಾಮಿ ಅವರು ಕೂಡ ಅವತ್ತಿದ್ದರು. ಆವಾಗ ಕಮಿಷನರ್ ಅವರು, ಮುಖ್ಯವಾಗಿ ಕಮಿಷನರ್ ಸ್ವಾಮಿ ಅಂತಿದ್ದರು. ಅವ್ರ ಕಾಲದಲ್ಲಿ ನಾನು ಸುದರ್ಶನ್ ಅಂತ, ಈಗ ಶಾಸ್ತ್ರಿ ಅವರು ಇದ್ದಾರಲ್ಲ, ಈಗ ದ್ವಾರಕಾನಾಥ್ ಶಾಸ್ತ್ರಿ ಅಂತ, ಅವರು ಮಗ ನಾನು ಇಬ್ಬರು ಸಹ ಓಡಾಡಿ ಬೆಂಗಳೂರಿಗೆ ಓಡಾಡಿ ನಾವು ಆಮೇಲೆ ಮಂಜೂರು ಮಾಡಿಸ್ಕೊಂಡು ಇಲ್ಲೆಲ್ಲ ಇವರೇನೋ ಮಾಡಿಸ್ಕೊಟ್ಬಿಟ್ರು, ಕೌನ್ಸಿಲರ್ಸ್ ಎಲ್ಲ ಮಾಡಿಕೊಟ್ರು. ಮತ್ತು AC ಹೋಗಿ AC ಅಪ್ರೂವಲ್ ತಗೊಂಡು ಮತ್ತು ಅದನ್ನು ಗೈಡ್ಲೈನ್ಸ್ ಕೊಟ್ಟು ಅದನ್ನು ಇದು ವರದಿ ಮಾಡಿಸಿ ಮತ್ತು ಅದಕ್ಕೆ ಅಬ್ಜೆಕ್ಷನ್ ಬೀಳ್ದಿರ ನೋಡಿಕೊಂಡು ಮತ್ತು ನಾವು DC ಕನ್ವರ್ಷನ್ ತಗೊಂಡು ಅದಕ್ಕೆ ಮತ್ತೆ ಹೋಗಿ RC ರೀಜ್ನಲ್ ಕಮಿಷನರ್ ಹತ್ರ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಮತ್ತು ಅದನ್ನು ಮತ್ತೆ ಆದಮೇಲೆ 70,000 ರೂಪಾಯಿ ದುಡ್ಡನ್ನು ಇವತ್ತು ನಮಗೆ ಮಾಡಿಕೊಟ್ರು ಸ್ವಾಮಿ ಕಮಿಷನರ್ ಅಂತವರು. ಆ 70,000 ರೂಪಾಯಿ ತೊಗೊಂಡೋಗಿ ನಾವು ಮತ್ತೆ ದೇವನಹಳ್ಳಿನಲ್ಲಿರುವಂಥ, ಈಗಿನ ದೇವನಹಳ್ಳಿ, ಆವಾಗ ಪೌರ ಮಹಾನಗರ ಪಾಲಿಕೆ ಇತ್ತು, ಆ ಮಹಾನಗರ ಪಾಲಿಕೆಯಲ್ಲಿ ನಾವು ಕಮಿಷನರ್ನ ಮಾತಾಡಿ ನಾವು ಮತ್ತೆ ಈ ರೀತಿ ಈಗೀಗ ಯಾವ ಅಳವಡಿಸಿದ್ದೀವಿ ನಾವು ಅದನ್ನು ತಗೊಂಡು ಬಂದಿದ್ದೀವಿ ನಾವು. ಅದಕ್ಕೆ ಕಾರಣಕರ್ತರು ನಾನು ಸಹ ಸುದರ್ಶನ್ನು. ಈ ರೀತಿಯಾಗಿ ಬಹಳ ತಪ್ಪು ಸಂದೇಶ ಹೋಗಬಾರ್ದು. ಪಾಪ ಅವ್ರಿಗೆ ಗೊತ್ತಿಲ್ಲಲ್ಲ, ಲಕ್ಷ್ಮೀನಾರಾಯಣ ಅವರು ಹೇಳಿದ್ರು ನನಗೆ, ಸರ್ ನನಗಿದೇನು ಗೊತ್ತಿಲ್ಲ ಸರ್ ಅಂತ. ದಯವಿಟ್ಟು ನಾವು ಇನ್ನು ಮೇಲೆ ಈ ಯೋಗನಾರಾಯಣ ವೃತ್ತಕ್ಕೆ ನಾವು ಬಹಳ, ಈಗಲೂ ನನ್ನ ಹತ್ರ ದಾಖಲೆಗಳೆಲ್ಲ ಇದೆ,
ನಾನು ಕಮಿಷನರ್ ಹತ್ರ ಇದು ಮಾಡಿಸ್ಕೊಂಡಿರೋದು, ಮಂಜೂರು ಮಾಡಿಸಿರೋದು, ಮತ್ತು ಎಲ್ಲವೂ ನನ್ನ ಹತ್ರ ದಾಖಲೆಗಳಿದೆ. ಮತ್ತು ಅಲ್ಲಿ ಇದೇ ನಮ್ಮ ಮಾನ್ಯ ಸುಧಾಕರ್ ಅವರು ಹೇಳಿದ್ರು ನನಗೆ, ಇಲ್ಲಪ್ಪ ನಿಮಗೆ ಇಲ್ಲಿ ನಾನು ಇದನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಏನೋ ಮಹಾರಾಜರು, ಈಗ ಮೈಸೂರಿನಲ್ಲಿ ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರ್ದಿದೆ, ಅಲ್ಲಿನ ಪ್ರತಿಭೆ ನೋಡಿಬಿಟ್ಟು ಸೇಮು ಈಗ MS ರಾಮಯ್ಯ ಅವ್ರ ಮಗ ಆದಂಥ MS ಜಯರಾಮ್ ಅವರು, ಡಾಕ್ಟರ್ ಜಯರಾಮ್ ಅವರು ನಮ್ಗೆ ಹೇಳಿದರು, ನಾನು ಅಲ್ಲೊಂದು ಕಟ್ಸ್ಕೊಡ್ತೀನಪ್ಪ, ಪ್ರತಿ ದಿವಸ ಆ ಸರ್ಕಲ್ನಲ್ಲಿ ಪೂಜೆ ಮಾಡೋದಕ್ಕೆ ಒಂದು ಆಗಬೇಕು ಅಂತ. ಅದು ಈ ಯತ್ನ ಇದುವರೆಗೂ ಸಹ ನಡೀಲಿಲ್ಲ. ಮಾನ್ಯ ನಮ್ಮ ಸುಧಾಕರ್ ಅವರು ಮರ್ತೋಗ್ಬಿಟ್ರು, ಮತ್ತು ಈ ಬಲಿಜ ಜನಾಂಗದ ಜನರೂ ಮರ್ತೋಗ್ಬಿಟ್ರು ಅದನ್ನು. ಯಾಕೆಂದರೆ ಅಲ್ಲಿ ಒಂದು ಪ್ರತಿಮೆ ನಾವು ಅನಾವರಣ ಮಾಡಬೇಕು ಅಂತ ಸ್ಕೆಚ್ ಇದೆ, ಗೌರ್ಮೆಂಟ್ ಅಪ್ರೂವಲ್ ಮಾಡಿದ್ದೀವಿ. ಗೌರ್ಮೆಂಟ್ ಅಪ್ರೂವಲ್ ಮಾಡಿಸ್ಬಿಟ್ಟು ಈಗ 8-9 ವರ್ಷಗಳಿಂದ ನಾವು ಸುಮಾರು 12-13 ವರ್ಷಗಳಿಂದ ಇವತ್ತು ಹಂಗೇ ನೆಂದುಬಿಟ್ಟು ಬಿದ್ದಿದೆ. ಇನ್ನಾದರೂ ಆಗಲಿ ಆ ಕೈವಾರ ತಾತಯ್ಯನವರು ಇವರಿಗೆ ಸದ್ಬುದ್ಧಿಯನ್ನು ಕೊಟ್ಟು ಅಲ್ಲಿ ಒಂದು ಪ್ರತಿಮೆಯನ್ನು ಅನಾವರಣ ಮಾಡೋದಕ್ಕೆ ಸ್ವಲ್ಪ ಸ್ಥಳಾವಕಾಶವನ್ನು ಕೊಡಿಸ್ಬೇಕು. ಈಗಾಗಲೇ ಕೊಟ್ಬಿಟ್ಟಿದ್ದಾರೆ, ಗೌರ್ಮೆಂಟ್ ಅಪ್ರೂವಲ್ ಆಗಿಬಿಟ್ಟಿದೆ. PWD ಅವರು ತೊಗೊಂಡು ಬಂದಿದ್ದೀನಿ, ಮತ್ತು ಮುನ್ಸಿಪಾಲ್ಟಿ ಅವ್ರದ್ದು ತೊಗೊಂಡು ಬಂದಿದ್ದೀನಿ. ಯಾರೂ ಏನೂ ಇಲ್ಲ, ಅದ್ರ ಬಗ್ಗೆ ಯಾರೂ ಚಕಾರ ಎತ್ತಲ್ಲ. ಈ ಬಲಿಜ ಬಾಂಧವರಾಗಿರಲಿ, ನಮ್ಮ ಈ ತಾತಯ್ಯನವರ ಅನುಯಾಯಿಗಳಾಗಿರಲಿ, ದಯವಿಟ್ಟು ಬಲಿಜ ಬಾಂಧವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅಲ್ಲಿ ಆ ಸ್ಥಳದಲ್ಲಿ ಈಗ ನೀವು ಎಲ್ಲನೂ ಪ್ರೈವೇಟ್ ಬಸ್ಸುಗಳಿಗೆಲ್ಲ ಕೊಟ್ಬಿಟ್ಟಿದ್ದಾರೆ, ಪ್ರೈವೇಟ್ ಆಪ್ರೇಟರ್ಸ್ ಎಲ್ಲ ಅಲ್ಲಿ ಓಡಾಡ್ತಾ ಇದ್ದಾರೆ. ಆ ಜಾಗ ನಮಗೆ ಕೊಟ್ಟಿರೋಂಥದ್ದು, ಸುಮಾರು ಒಂದು ಕೊಟ್ಟಿರೋಂಥ ಜಾಗನ ಮತ್ತೆ ನಾವು ಉಳಿಸ್ಕೊಂಡು ಅಲ್ಲಿ ಪ್ರತಿಭೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಸಮಸ್ತ ನಾಗರಿಕರಲ್ಲಿ ಪ್ರಾರ್ಥನೆ ಮಾಡು, ನನ್ನ ಕಳಕಳಿಯಿಂದ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಲ್ಲಿ ತಾತಯ್ಯನೋ ಪ್ರತಿಭೆ ಅನಾವರಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ, ಈ ಶುಭ ಸಂದರ್ಭದಲ್ಲಿ, ಅಂದರೆ ಈ ತಾತಯ್ಯನವರ 300ನೇ ಜಯಂತಿಗಲ್ಲಾದ್ರೂ ಅವಕಾಶ ಮಾಡಿಕೊಡ್ತೀರಾ ಅಂತ ಕಾದು ನೋಡಬೇಕು. ದಯವಿಟ್ಟು ಇದಕ್ಕೆ ಜೈ ಹಿಂದ್, ಜೈ ಕರ್ನಾಟಕ.